ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಾಮಾನ್ಯವಾಗಿ ಮೈಸೂರಿಗೆ ಹೋಗಿರ್ತೀವಿ. ಅಲ್ಲಿ ಹೋದಾಗ ನಾವು ಚಾಮುಂಡಿ ಬೆಟ್ಟ, ಝೂ, KRS ಡ್ಯಾಮು ಮತ್ತು ಪ್ಯಾಲೇಸು ಮತ್ತು ಇನ್ನಿತರ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿಕೊಂಡು ವಾಪಸ್ಸಾಗಿರ್ತೀವಿ. KRS ಡ್ಯಾಮ್ ಹಿಂದೆಗಡೆ ಇರೋ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬಾ ಸುಂದರವಾಗಿ ಇದೆ. ಇಲ್ಲಿಗೆ ಯಾವುದೇ ವೆಹಿಕಲ್ ಫೆಸಿಲಿಟೀಸು ಇಲ್ಲ. ಮೈಸೂರಿಂದ ನಾವು ಓನ್ ವೆಹಿಕಲ್ ಮಾಡಿಕೊಂಡು ಇಲ್ಲಿಗೆ ಬರಬಹುದು. ತುಂಬಾ ರಮಣೀಯವಾದಂತಹ ಸ್ಥಳ ಇದು. KRS ಡ್ಯಾಮ್ನ ಹಿನ್ನೀರಿನ ಭಾಗದಲ್ಲಿ ಸ್ಥಾಪಿತವಾಗಿರತಕ್ಕಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನೋಡಿ, ಕಾವೇರಿ ತುಂಬಿ ತೊಳಗ್ತಾ ಇದ್ದಾಳೆ ತಾಯಿ. ಇದು ನೋಡೋದಕ್ಕೆ ಎಷ್ಟೊಂದು ಮನೋಹರವಾಗಿ ಇದೆ. ತುಂಬಾ ಖುಷಿಯಾಗುತ್ತೆ ಅಲ್ಲಿ ನಿಂತು ಆ ನೀರಿನ ಒಂದು ದೃಶ್ಯನ ನೋಡೋದಕ್ಕೆ, ಮತ್ತು ಅಲ್ಲಿಯ ಒಂದು ಶುದ್ಧವಾದ ಗಾಳಿಯನ್ನು ತಗೊಳ್ಳೋಕ್ಕೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಸ್ಥಾಪಿತವಾಗಿರೋ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಲಕ್ಷ್ಮಿಯರ ವಿಗ್ರಹ, ಸಪ್ತ ನದಿಗಳ ದೇವತೆಗಳ ವಿಗ್ರಹ ಮತ್ತು ನವಗ್ರಹ ದೇವತೆಗಳ ವಿಗ್ರಹಗಳು ಇವೆ. ಇಲ್ಲಿ ಸಾಮಾನ್ಯವಾಗಿ ಪೂಜೆಯನ್ನು ಭಕ್ತರಿಂದ ಮಾಡಿಸೋದಿಲ್ಲ. ಪೂಜೆ ಅಂತೂ ನಡೆಯುತ್ತೆ, ಆದರೆ ಭಕ್ತರಿಂದ ಯಾವುದೇ ಪೂಜಾ ಸಾಮಗ್ರಿಗಳನ್ನು ಸ್ವೀಕರಿಸೋದಿಲ್ಲ. ಒಳಗಡೆ ತುಂಬಾ ಸುಂದರವಾಗಿ ಪ್ರಶಾಂತವಾಗಿದೆ. ಹೊರಗಡೆ ಎಷ್ಟು ಪ್ರಶಾಂತವಾಗಿದೆಯೋ ಒಳಗಡೆ ಸಹ ಅಷ್ಟೇ ಪ್ರಶಾಂತವಾಗಿದೆ. ಇಲ್ಲಿ ನೋಡಿ, ಹಂಪೆಯಲ್ಲಿರೋ ಕಲ್ಲಿನ ರಥದ ಮಾದರಿಯಲ್ಲಿ ಒಂದು ಕಲ್ಲಿನ ರಥ ಸಹ ಇದೆ, ಮತ್ತು ಅಲ್ಲಲ್ಲೇ ಕಲ್ಲಿನ ಮಂಟಪಗಳನ್ನು ಸಹ ಕಟ್ಟಿದ್ದಾರೆ ನೆರಳಿಗೋಸ್ಕರ. ಒಳಗಡೆ ಯಾವುದೇ ರೀತಿಯ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಹೊರಗಡೆ ಅಷ್ಟೇ ನಾವು ವಿಡಿಯೋ ಮಾಡ್ಕೋಬೋದು. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸು. ಅಲ್ಲಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ, ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.